ಹಾಯ್ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ಲಾಗ ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಮಾಲ್ ಆಫ್ ಏಷ್ಯಾಕ್ಕೆ. ಬನ್ನಿ ಹೋಗುವ. ನೀವೇ ನೋಡ್ತಾ ಇರ್ಬೋದು, ಅಲ್ಲಿ ಕಾಣ್ತಿರೋದೇ ಮಾಲ್ ಆಫ್ ಏಷ್ಯಾ, ವರ್ಲ್ಡಲ್ಲೇ ನಂಬರ್ 1. ಇದು ನಮ್ಮ ಬೆಂಗಳೂರಲ್ಲಿ ಇರುವಂಥ ಮಾಲ್. ಹಾಗೆ ನಾವೆಲ್ಲ ಫ್ರೆಂಡ್ಸ್ ಸೇರಿ ಒಟ್ಟಾಗಿ ಹೋಗ್ತಾ ಇದ್ವಿ. ನಾನು ಹೋಗ್ತಾ ಇರೋದು ಇದು 3ನೇ ಬಾರಿ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರೋದು ಫಸ್ಟ್ ಟೈಮ್. ನೀವು ನೋಡ್ಬೋದು, ಆಚೆ ಅದರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ. ಆಗ ಬ್ಯೂಟಿಫುಲ್, ಅಲ್ಲೇ ಒಂದು ಕಡ್ಡಿ ಕಸ ಇಲ್ಲದಾಗಿ ಒಳ್ಳೆ ಕ್ಲೀನಾಗಿ ಚೆನ್ನಾಗಿಟ್ಟಿದ್ದಾರೆ. ನೀವು ನೋಡ್ಬೋದು ಗಾರ್ಡನ್ ಎಲ್ಲ. ಹಾಗೆ ಎಂಟ್ರೆನ್ಸಲ್ಲೇ ಈ ಲೈಟ್ ಕಾರಂಜಿ ಟೈಪ್ ಎಲ್ಲ ಮಾಡಿಟ್ಟಿದ್ದಾರೆ. ನೈಟ್ ಹೊತ್ತು ಮಾತ್ರ ಸೂಪರಾಗಿ ಲೈಟ್ ಎಲ್ಲ ಇರುತ್ತೆ ಅದರಲ್ಲಿ. ನಾನು ಕೂಡ ದೀಪಾವಳಿ ಟೈಮಲ್ಲಿ ಹೋಗಿದ್ದು, ಅಲ್ಲಿ ಹೋಗ್ತಾ ಇರೋದು ನಾನೇ. ಹಾಗೆ ಇಲ್ಲಿ ಏನು ತೊಗೊಳಕ್ಕೂ ಆಗೋದಿಲ್ಲ. ಕಡಿಮೆ ದುಡ್ಡಿದ್ರೆ, ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ಏನು ಬೇಕಾದ್ರೂ ತೊಗೋಬೋದು. ಅಂದರೆ ತುಂಬ ಎಕ್ಸ್ಪೆನ್ಸಿವ್. ನೀವೆಲ್ಲ ಏನು ತೊಗೊಳಕ್ಕಾಗಲ್ಲ, ಸ್ವಲ್ಪ ದುಡ್ಡಿದ್ದವ್ರು ಮಾತ್ರ ಇಲ್ಲಿ ಬರೋದು. ಹಾಗೆ ನಾವು ಸಹ ನೋಡ್ಲಿಕ್ಕೆ ಹೋಗಿ ಇಲ್ಲಿ ಬ್ಯಾಗ್ ಹೀಗಿದ್ರೆ ಪ್ರತಿಯೊಂದು ಸಹ ಚೆಕ್ ಮಾಡ್ತಾರೆ. ಹಾಗೆ ನಮ್ಮನ್ನು ಕೂಡ ಒಳಗಡೆ ಚೆಕ್ ಮಾಡೇ ಬಿಡೋದು. ನೀವು ನೋಡ್ತಾ ಇರ್ಬೋದು, ನನ್ನನ್ನು ಚೆಕ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡು ಒಬ್ಬನಿಗೆ ಹೇಳಿದೆ, ನನ್ನದೊಂದು ವೀಡಿಯೋ ಮಾಡೋ, ಸುತ್ತಲೂ ಕವರ್ ಮಾಡು, ನೋಡುವ ಹೇಗೆ ಬರುತ್ತಂತ ಒಂದು ವೀಡಿಯೋ ಮಾಡಿದ್ದೀನಿ. ಅದನ್ನ ಹೇಳ್ಕೊಂಡು ಹೋಗ್ತೀನಿ ನಾನೇ. ಯಾಕಂದರೆ ಅಲ್ಲಿ ಎಂಟ್ರೆನ್ಸಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಳೋಂಗಿಲ್ಲ. ಸೆಕ್ಯೂರಿಟಿ ಕಳಿಸ್ತಾ ಇರ್ತಾರೆ, ಹೋಗಿ ಬೇಗ ಮುಂದೆ ಅಂತ. ಇಲ್ಲಿ ತುಂಬ ದೊಡ್ಡ ದೊಡ್ಡ ಶಾಪ್ಗಳಿದ್ದಾವೆ. ಹಾಗೆ ನೀವು ನೋಡ್ಬೋದು, ಅಲ್ಲಿ ಪಾರ್ಕ್ ಟೈಪ್ ಇದೆ, ಒಳ್ಳೆ ಒಳಗಡೆ ಕೂತ್ಕೊಳ್ಳೋಕ್ಕೆ. ಅಲ್ಲಿ ನಾವು ಕೂತ್ಕೊಂಡು 1 ಅವರ್ ತನಕ ಒಂದು ಎಂಜಾಯ್ ಮಾಡಿಕೊಂಡು ಫೋಟೋ ಗೀಟೋ ಎಲ್ಲ ತೊಗೊಂಡು. ನನ್ನ ಫ್ರೆಂಡ್ಸ್ ಎಲ್ಲರೂ ಫಸ್ಟ್ ಟೈಮ್ ಹೋಗಿದ್ದು, ನಾನಾದರೆ ಒಂದು 3 ಟೈಮ್ ನಾನು ಹೋಗಿದ್ದೀನಿ. ಹಾಗೆ ನನ್ನ ಫ್ರೆಂಡ್ ಒಬ್ಬ ಫೋನ್ ತೊಗೊಂಡು ಕೊಡು, ನಿನ್ನದೊಂದು ವೀಡಿಯೋ ಮಾಡ್ತೀನಿ ಅಂದಂದ. ನಾನು ಫೋನ್ ಕೊಟ್ಟೆ, ಒಂದು ವೀಡಿಯೋ ಮಾಡ್ದೆ. ಕ್ರಿಯೇಟರ್ಸಲ್ಲಿ ಬರುವುದು ನನಗೆ ತುಂಬಾ ಖುಷಿ ಆಯಿತು. ಲಾಸ್ಟ್ ಟೈಮ್ ಹೋದಾಗ ನಾನು ಒಬ್ಬನೇ ಸಹ ಹೋಗಿದ್ದೆ, ಅಷ್ಟು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಈ ಸಾರಿ ನನ್ನ ಫ್ರೆಂಡ್ ಒಟ್ಟಿಗೆ ತಗೊಂಡು ನಾನೊಂದು ಒಳ್ಳೆ ಎಂಜಾಯ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಎಲ್ಲ ನನ್ನದೊಂದು ಒಳ್ಳೆ ವೀಡಿಯೋ ಮಾಡಿ ಕೊಟ್ಟಿದ್ದಾರೆ. ಆದರೂ ತುಂಬ ಚೆನ್ನಾಗೈತೆ ಮಾಲ್ ಆಫ್ ಏಷ್ಯಾ. ಆದರೆ ಬೇಜಾರೇನೋ ಅನಿಸೋದಿಲ್ಲ, ಪುನಃ ಪುನಃ ಹೋಗ್ಬೇಕನ್ನೋ ಒಂದು ಖುಷಿ ಬರುತ್ತೆ. ಇವರೆಲ್ಲರೂ ನನ್ನ ಫ್ರೆಂಡ್ಸು. ಅಂದರೆ ಅವ್ರಿಗೆ ತುಂಬ ಖುಷಿ ಆಯಿತು. ಅಂದರೆ ಅವರು ಸಹ ಫಸ್ಟ್ ಟೈಮ್ ಅಲ್ಲ, ತುಂಬಾ ಖುಷಿ ಆಯ್ತು ನಮಗೆ ಮಾಲ್ ಆಫ್ ಏಷ್ಯಾ ಕರ್ಕೊಂಡೋದಕ್ಕೆ. ಅವರೆಲ್ಲ ನನಗೆ ತುಂಬ ಥ್ಯಾಂಕ್ಸ್ ಹೇಳೋರು. ನಾನು ಹೇಳಿ ಥ್ಯಾಂಕ್ಸ್ ಎಲ್ಲ ಬೇಡ, ಒಂದು ಒಳ್ಳೆ ಎಂಜಾಯ್ ಮಾಡಿ ಬಂದಿದ್ದೀವಲ್ಲ. ಇದು 2nd ಫ್ಲೋರಲ್ಲಿ ಒಳ್ಳೆ ಬ್ಯೂಟಿಫುಲ್ ಆಗಿತ್ತು ಮಾತ್ರ 2nd ಫ್ಲೋರು. ಲೈಟ್ಗಳಂತೂ ತುಂಬ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿ ಚೆನ್ನಾಗಿದೆ, ಸೂಪರಾಗಿದೆ. ಅಂದರೆ ನನಗೆ ತುಂಬ ಇಷ್ಟ ಆಯಿತು. ನಾವು ಒಂದ್ಸರಿ ನಾವು ಮನೆಗೆಲ್ಲ ಈ ಥರ ಲೈಟ್ ಹಾಕ್ಸುವ, ಅದು ಏನು ಮಾಡ್ತೀರ, ತುಂಬ ದುಡ್ಡು ಬೇಕು ಅದಕ್ಕೆಲ್ಲ ಹಾಕಲಿಕ್ಕಾಗಲ್ಲ. ಅಂದರೆ ಮಾಲಲ್ಲಿ ಒಳ್ಳೊಳ್ಳೆ ಲೈಟಿಂಗ್ಸ್ ಆಗಲಿ, ಅದು ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಅಲ್ಲಿ ನಾವು ಏನೇ ತಿನ್ನಬೇಕು ಅದು ತುಂಬಾ ಎಕ್ಸ್ಪೆನ್ಸಿವ್. ಏನೇ ಇಲ್ಲ ಅಂದರೂ ಒಂದು 200 ಎಬೋ ಮೇಲೇ ಕಾಸ್ಟ್ಲಿ. ಹೊರಗಡೆ ಆದರೆ 50 ರೂಪಾಯಿ 20 ರೂಪಾಯಿದಲ್ಲಿ ಸಹ ಸಿಕ್ಬಿಡುತ್ತೆ, ತಿಂದ್ಬಿಡ್ಬೋದು. ಆದರೆ ಮಾಲ್ ಆಫ್ ಏಷ್ಯಾದಲ್ಲಿ ಆ ಥರ ಏನಿಲ್ಲ, ಮಿನಿಮಮ್ 200 500 ಇರ್ಬೋದು.
ಅದಾದಮೇಲೆ ಥರ್ಡ್ ಫ್ಲೋರಿಗೆ ಹೋದ್ವಿ. ಥರ್ಡ್ ಫ್ಲೋರಲ್ಲಿ ನಮಗೆ ಸಿಕ್ಕಿದ್ದ ಐಕಾನ್ ಒಳ್ಳೆ ಸಖತ್ತಾಗಿತ್ತು ಮಾತ್ರ. ಒಳ್ಳೆ ಫೋಟೋ ಶೂಟ್ ಮಾಡಲಿಕ್ಕಂತೂ ಒಂದು ಹೇಳಿದ ಜಾಗ ತುಂಬ ಒಳ್ಳೆ ಇತ್ತು. ಮತ್ತು ನಾವೆಲ್ಲ ಒಳ್ಳೊಳ್ಳೆ ಒಂದು ಫೋಟೋ ತೊಗೊಂಡ್ವಿ. ನೀವು ನೋಡ್ಬೋದು ಆ ಗ್ರಾನೈಟ್ಗಳನ್ನೆಲ್ಲ ಎಷ್ಟು ಸಖತ್ತಾಗಿದೆ ನೋಡಿ. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಕಳಿಸಿ. ಹಾಗೇ ನಾನು ಸಹ 3ನೇ ಸಾರಿ ಹೋಗಿದ್ದು ಮಾಲಾಫೇಶಕ್ಕೆ. ನನಗೆ ಎಷ್ಟು ಗೊತ್ತು ಅಷ್ಟು ಸಹ ನಾನು ಮಾತಾಡಿದ್ದೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗುವ. ಓಕೆ, ಲವ್ ಯು ಆಲ್, ಬಾಯ್.